ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರೋವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಮೀನಾ ಅಂತೇಳ್ಬಿಟ್ಟು, ವಯಸ್ಸು 36 ವರ್ಷ ಕಂಪ್ಲೀಟ್ ಆಗಿದೆ. ತೂತು ಅಗಲ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸಮಸ್ಯೆ ಏನಪ್ಪ ಅಂದರೆ, ಗಂಡ ಬಿಸ್ನೆಸ್ನಲ್ಲಿ ಬ್ಯುಸಿ ಇರುತ್ತಾನೆ ಅಂತೇಳಿ ಹೇಳಿರೋದು. ಇನ್ನು ಆಸ್ತಿ 80 ಕೋಟಿ ಆಸ್ತಿ ಇದೆ, ಆದರೆ ತೂತಿಗೆ ಮಾತ್ರ ಸುಖ ಇಲ್ಲ ಅಂತಕ್ಕಂಥ ಒಂದು ಸಮಸ್ಯೆಯನ್ನು ಕೂಡ ಹೇಳ್ಕೊಂಡಿರೋದು. ಬಯಕೆ ಚೀಪಿಸಿಕೊಂಡು ಫುಲ್ ಗುದ್ದಿಸಿಕೊಳ್ಳಬೇಕು ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಮಾರುತಿ ಎಸ್ ಕ್ರಾಸ್ ಝೀಟಾ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಏನೋ ಹಣ ಇದ್ರೂ ಸಹಿತ ಪ್ರಯೋಜನ ಇಲ್ಲ, ಯಾಕಂದರೆ ಸುಖ ಇಲ್ಲ ಅಂತಕ್ಕಂಥ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಮೊದಲನೇದು, ಗಂಡನ ಮನೆತನ 200 ವರ್ಷದಿಂದಲೂ ಕೂಡ ಆಗರ್ಭ ಶ್ರೀಮಂತರು ಅಂತೇಳಿ ತಿಳಿಸಿದ್ದಾಳೆ. ಒಂದು ಶುಗರ್ ಫ್ಯಾಕ್ಟ್ರಿ ಇದೆ, ಒಂದು ಫುಡ್ ಆ್ಯಂಡ್ ಗ್ರೈನ್ ಒಂದು ಕಂಪನಿ ಕೂಡ ಇರುವಂಥದ್ದು. ಟೋಟಲ್ ಆಗಿ 200 ಕೋಟಿ ಆಸ್ತಿ ಇದೆ, ಆದರೆ ಲೋನ್ ಕೂಡ ಇರುವಂಥದ್ದು. ಇಷ್ಟೆಲ್ಲ ಗಂಡ ಒಬ್ಬನೇ ಮ್ಯಾನೇಜ್ ಮಾಡಬೇಕು, ಹಾಗಾಗಿ ತೂತಿಗೆ ತೃಪ್ತಿ ಕೊಡೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ, ಇದಿಷ್ಟು ಹಣ ಇದ್ರೂ ಸಹಿತ ಪ್ರಯೋಜನ ಇಲ್ಲ, ತೂತಿಗೆ ಸುಖ ಇಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಏನೋ ಈ ಥರ ಗುಣ ಇದ್ದರೆ 1 ಲಕ್ಷ ಕೊಟ್ಟು ಎತ್ತಿ ಕೊಡುತ್ತೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಮೊದಲನೇದು, 30 ವರ್ಷದ ಒಳಗಿನ ಯುವಕರು ಇದ್ದರೆ ಖಂಡಿತವಾಗಿ ಕೊಡುತ್ತೇನೆ ಅಂತೇಳಿ ಹೇಳಿರೋದು. ಎರಡನೇದು, ಚಪಾತಿಯ ಒಳಗಡೆ ಮತ್ತು ಸುತ್ತಮುತ್ತಲಿನ ಭಾಗವನ್ನು ಚೀಪಿ ಉದ್ರೇಕ ಮಾಡಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಇನ್ನು ಜಸ್ಟ್ ದುಡ್ಡಿನ ಸಲುವಾಗಿ ಸಂಬಂಧವನ್ನು ಬೆಳೆಸೋರು ಬೇಡ ಅಂತೇಳಿ ಕಂಡೀಷನ್ ಕೂಡ ಹಾಕಿರೋದು. ನನಗೆ ತೃಪ್ತಿ ಆದರೆ ಮಾತ್ರ ಹಣದ ಸಹಾಯವನ್ನು ಮಾಡುತ್ತೇನೆ ಅಂತೇಳಿ ಕೂಡ ಹೇಳಿದ್ದಾಳೆ. ಇನ್ನು ಫೈನಲ್ ಆಗಿ ಮೋಸ ಮಾಡುವ ಯೋಚನೆ ಕೂಡ ಮಾಡಬಾರ್ದು ಅಂತೇಳಿ, ಇದಿಷ್ಟು ಈ ಥರ ಗುಣ ಇದ್ದರೆ 1 ಲಕ್ಷ ಕೊಟ್ಟು ಎತ್ತಿ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾಳೆ. ನೋಡಿ ಫ್ರೆಂಡ್ಸ್, ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿದ್ದಾಳೆ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರುವ ಮಾರುತಿ ಎಸ್ ಕ್ರಾಸ್ ಝೀಟಾ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಕಾರಿನ ಓವರ್ವ್ಯೂ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಇಯರು 2021 ಅಂತೇಳಿ ತಿಳಿಸಿದ್ದಾಳೆ. ಇನ್ಸೂರೆನ್ಸ್ ಕೊಟ್ಟಿಲ್ಲ, ಹಾಗೆ ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ ಮಾತ್ರ 5 ಜನ ಕಂಫರ್ಟಬಲಾಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 50,000 ಕಿಲೋಮೀಟರ್ ರನ್ ಆಗಿದೆ. RTO ಹೈದರಾಬಾದ್ ಅಂತೇಳಿ ತಿಳಿಸಿದ್ದಾಳೆ. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1462 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.